ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿನಿಯರು ಎಲ್ಲ ಕಡೆನೂ ಕೂಡ ಹುಡುಕಾಟ ನಡೆಸ್ತಿರುವಂಥದ್ದಾಗಿರುತ್ತೆ. ಬಿ ಎಡ್ನ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ವೆರಿಫಿಕೇಶನ್ ಆದಂಥವ್ರಾಗಿರ್ಬೋದು, ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂದಂಥವ್ರಾಗಿರ್ಬೋದು ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಅದನ್ನು ತಿದ್ದುಪಡಿ ಮಾಡಿಸ್ಕೊಂಡಂಥ ಅಭ್ಯರ್ಥಿಗಳಾಗಿರ್ಬೋದು, ಈ ಥರ ಎಲ್ಲ ವಿದ್ಯಾರ್ಥಿಗಳು ಅಥವಾ ಒಂದು ಫ್ಯಾಮಿಲಿಗಳಾಗಿರ್ಬೋದು ಅಥವಾ ಈ ಥರ ಒಂದು ಸೀನಿಯರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅವರ ಒಂದು ಜೂನಿಯರ್ಸ್ ಅಥವಾ ಅವರ ಒಂದು ಫ್ರೆಂಡ್ಸ್ಗಳನ್ನು ಬಿ ಎಡ್ನ ಒಂದು ಕಾಲೇಜ್ಗಳಿಗೆ ಜಾಯ್ನ್ ಮಾಡಿಸೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಫಸ್ಟ್ ರೌಂಡು ಅಂತ. ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಗೊಂದಲದಲ್ಲಿದ್ದೀರಾ ಅಂತ ಹೇಳ್ಬೋದು. ಪ್ರತಿನಿತ್ಯ ವೆಬ್ಸೈಟ್ ಆಗಿರ್ಬೋದು, ನಮ್ಮ ಕನ್ನಡದ ಒಂದು ಟೆಲಿಗ್ರಾಮ್ ಪೇಜ್ ಆಗಿರ್ಬೋದು ಚೆಕ್ ಮಾಡ್ತಾನೆ ಇದ್ದೀರಾ, ಅಪ್ಡೇಟ್ ಆಗಿದೆಯಾ, ಲಿಸ್ಟ್ ಬಿಟ್ಟಿದ್ದಾರೆ ಏನು ಅಂತ ಕೂಡ ನಾವು ಕೂಡ ಮಾಹಿತಿನ ಕೊಡ್ತೇವೆ ಅಂತ ಹೇಳಿದ್ವಿ. ಸೊ ಇದೀಗ ನಾವು ಕೂಡ ದಿನನಿತ್ಯ ಪ್ರತಿ ಬಾರಿ ವೆಬ್ಸೈಟ್ಗೆ ಹೋಗಿ ನೋಡ್ತಾ ಇದ್ದೀರಿ ಅಂತದಾಗಿರುತ್ತೆ. ಆದರೂ ಕೂಡ ಯಾವುದೇ ರೀತಿ ಲಿಸ್ಟ್ ಇನ್ನೂ ಪ್ರಕಟ ಆಗಿಲ್ಲ. ನವೆಂಬರ್ ತಿಂಗಳು 15ನೇ ತಾರೀಕು ತನಕ ಎಲ್ಲ ಪ್ರೊಸೆಸ್ಗಳು ಕಂಪ್ಲೀಟ್ ಆಯಿತು. ಬಟ್ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸುದ್ದಿಗಳು ಕೂಡ ಹೊಸ ಒಂದು ಮಾಹಿತಿಗಳು ಕೂಡ ಹರಿದಾಡ್ತಾ ಇರುವಂಥದ್ದಾಗಿರುತ್ತೆ. ಏನಂತಂದರೆ ಒಂದು ನವೆಂಬರ್ ತಿಂಗಳ 20ನೇ ತಾರೀಕಿನಂದು ಒಂದು ಸೆಲೆಕ್ಷನ್ ಲಿಸ್ಟ್ ಏನಿದೆಲ್ಲ ಫಸ್ಟ್ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ರಿಲೀಸ್ ಆಗ್ತಿದೆ ಹಾಗೆ ಅಂದ್ಬಿಟ್ಟು ಗೂಗಲ್ನಲ್ಲಿ ಒಂದು ಮಾಹಿತಿ ಬರ್ತಾ ಇರುವಂಥದ್ದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳು ಸರ್ಚ್ ಮಾಡಿ ಅದರ ಒಂದು ಸ್ಕ್ರೀನ್ಶಾಟನ್ನು ಕೂಡ ನಮಗೆ ಕಳಿಸಿರುವಂಥದ್ದಾಗಿರುತ್ತೆ. ಈ ರೀತಿ ಬರ್ತಿದೆ ನಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಇದು ನಿಜಾನಾ ಏನು ಎತ್ತ ಅಂತೆಲ್ಲ ಕೇಳ್ತಿದ್ದೀರಾ. ಅಧಿಕೃತ ಏನಾದ್ರು ಇಲಾಖೆ ಕಡೆಯಿಂದ ಮಾಹಿತಿ ಅಥವಾ ಪ್ರಕಟಣೆ ಏನಾದರೂ ಬಂದಿದೆಯಾ, ಏನಾದ್ರು ಮಾಹಿತಿಯನ್ನು ಹೊರಡಿಸಿದಾರಾ, ಅದಕ್ಕೆ ನಮಗೆ ಅದಕ್ಕೆ ಗೊಂದಲ ಆಗ್ತಿದೆ ಅಥವಾ ಬಂದಿದೆ ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ತಿರೋದಾಗಿರುತ್ತೆ. ಯಾಕಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ಒಂದು ಮಾಹಿತಿಗಳು ಹರಿದಾಡ್ತಿರೋದಾಗಿರುತ್ತೆ. ಈ ದಿನಾಂಕದಂದು ಬರ್ತಿದೆ ಹಾಗೆ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಂತೀರಾ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬಿ ಎಡ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಟಿ.ಟಿಗೆ ಸಂಬಂಧಪಟ್ಟಂತೆ ಈ ಥರ ಒಂದು ಬಿ ಎಡ್ನ ಎಲ್ಲ ಒಂದು ಪ್ರಕ್ರಿಯೆಗಳಿಗೆ ರೌಂಡ್ಸ್ಗಳಿಗೆ ಆಫ್ಟರ್ ನೀವು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳುವಂಥ ಉದ್ದೇಶ ಇದ್ದೀರಿ ಅಂತ ಹೇಳ್ತಾ ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಯಾರನ್ನ ಕೇಳಬೇಕು, ಏನಾಗ್ತಿದೆ ಲಿಸ್ಟ್ ಅಥವಾ ಇತರೆ ಒಂದು ಡೌಟ್ಸ್ಗಳಾಗಿರ್ಬೋದು, ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು, ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟದ ಒಂದು ಸೀಟನ್ನು ಪಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕಾಗಿರ್ಬೋದು, ಇತರೆ ಒಂದು ಮಾಹಿತಿನ ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ ಅಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಿಮ್ಮೊಂದು ಮೆಸೇಜ್ ನಮಗೆ ಬೇಗನೆ ತಲುಪುತ್ತೆ. ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದು ಕೂಡ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಮಾಹಿತಿನ ತಿಳಿಸುವಂಥದ್ದರೆ ಟೆಲಿಗ್ರಾಮ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಸೆಲೆಕ್ಷನ್ ಲಿಸ್ಟ್ ಬಂದ ಕೂಡಲೇ ನಮ್ಮ ಕನ್ನಡದ ಒಂದು ಅಫಿಷಿಯಲ್ ಒಂದು ಅಪ್ಡೇಟ್ಸ್ ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ತಿಳಿಸ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಗೊಂದಲದ ಬಗ್ಗೆ ತಿಳಿಸುವಂತಿದ್ದಾರೆ. ಇಲಾಖೆಯವರು ನಿಗದಿತ ಅಂದರೆ ಒಂದು ದಿನಾಂಕನ ನಿಗದಿ ಮಾಡಿಬಿಟ್ರೆ ಅಂದರೆ ಅಧಿಕೃತ ಅಧಿಸೂಚನೆ ಪ್ರಕಟ ಆಯ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅವರು ದಾಖಲಾತಿ ತಾತ್ಕಾಲಿಕ ವೇಳಾಪಟ್ಟಿನ ಮಾಹಿತಿನ ಕೊಟ್ಟರು. ಆ ಪ್ರಕಾರದಲ್ಲಿ ಒಂದು ದಿನಾಂಕ ಏನೈತಲ್ಲ ಅದು ಫಾಲೋ ಆಗಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿರಲ್ಲ ಅಭ್ಯರ್ಥಿಗಳಿಗೆ. ಅವರು ಕೂಡ ಒಂದು ಈ ದಿನಾಂಕದ ಆಪ್ಷನ್ ಎಂಟ್ರಿ ಮುಗಿದೆ, ಈ ದಿನಾಂಕದ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ, ಅಡ್ಮಿಷನ್ ಈ ದಿನಾಂಕ ಅಂತೆಲ್ಲ ಕ್ಲಾರಿಟಿ ಇರ್ತಿತ್ತು. ಈಗೇನಾಯಿತು ಅಂದರೆ ಎಲಿಜಿಬಲ್ ಲಿಸ್ಟ್ ಎಲ್ಲ ಮುಂದಕ್ಕೋಯ್ತು. ಆ ನಂತರದಲ್ಲಿ ಒಂದು ಆಪ್ಷನ್ ಎಂಟ್ರಿ ಮತ್ತೆ ಅವಕಾಶ, ಆಪ್ಷನ್ ಎಂಟ್ರಿ ದಿನಾಂಕ ಮುಂದಕ್ಕೋಯ್ತು. ನಂತರದಲ್ಲಿ ವೆರಿಫಿಕೇಶನ್ ಆಗದಿರುವಂಥ ಅಭ್ಯರ್ಥಿಗಳಿಗೆ ಮತ್ತೆ ವೆರಿಫಿಕೇಶನ್ಗೆ ಅವಕಾಶ ಕೊಟ್ಟರು. ನಂತರದಲ್ಲಿ ಇತರೆ ಒಂದು ಎಲಿಜಿಬಲ್ ಲಿಸ್ಟಲ್ಲಿ ಅಥವಾ ಒಂದು ರಿಜೆಕ್ಷನ್ ಲಿಸ್ಟ್ ಹೋದಂಥ ವಿದ್ಯಾರ್ಥಿಗಳ ಆಕ್ಷೇಪಣೆ ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರು. ಆ ಕಾರಣಕ್ಕೆ ಅದೆಲ್ಲ ಕೊಟ್ಟರು ಓಕೆ. ಆದ ನಂತರದಲ್ಲೂ ಕೂಡ ಯಾವಾಗ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರೆ ಯಾವುದೇ ರೀತಿ ತೊಂದರೆ ಇರ್ತಿರಲಿಲ್ಲ. ಬಟ್ ಇವಾಗ ಆಗ್ತಿರೋ ಪ್ರಾಬ್ಲಮ್ ಏನು ಗೊತ್ತಾ, ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಅಂತ ಇಲಾಖೆಯವರು ಮಾಹಿತಿನ ಕೊಡದಿರೋ ಕಾರಣಕ್ಕೆ ದಿನನಿತ್ಯ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದೀರಾ. ನಾವು ಕೂಡ ಸೋಮವಾರ ಮಾಹಿತಿನ ಪಡ್ಕೊಂಡ ಪ್ರಕಾರದಲ್ಲಿ ಇಲಾಖೆಯವರು ಹೇಳಿದ್ರು ಅಂದರೆ ನವೆಂಬರ್ 17ನೇ ತಾರೀಕಿನಂದು ಇಂದು ಸಂಜೆ 5:30 ನಂತರ ಪ್ರಕಟ ಆಗುತ್ತೆ ಅಂತ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಇವಾಗಲೂ ಕೂಡ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಿರೋದಾಗಿರುತ್ತೆ. ಇನ್ನು ಕೆಲ ವಿದ್ಯಾರ್ಥಿಗಳು ಇವಾಗ ಪ್ರಶ್ನೆ ಆಗ್ತಿರೋದು ವೆಬ್ಸೈಟ್ ಆಗಿರ್ಬೋದು, ಬೇರೆ ಬೇರೆ ಕಡೆನೂ ಕೂಡ ಸರ್ಚ್ ಮಾಡ್ತೀರಾ. ಸೊ ಇವಾಗ ನಮಗೆ ಒಂದು ವಿದ್ಯಾರ್ಥಿಗಳು ಕೂಡ ಕಳಿಸಿದ್ರು, ಅಲ್ಲಿ ಸ್ಕ್ರೀನ್ ಮುಖಾಂತರ ಹಾಕ್ತಿ ನೋಡ್ಬೋದಾಗಿರುತ್ತೆ. ಒಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಈ ರೀತಿ ಬರ್ತಿದೆ ಅಥವಾ ಇನ್ನು ಕೆಲ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಬರ್ತಿರೋದಾಗಿರುತ್ತೆ. ಅವರು ಆ ಥರ ಅಂದ್ರೆ ಇವರು ಈ ಥರ ಅಂದರು ಅಂತಲೂ ಕೂಡ ಪ್ರಶ್ನೆಗಳಾಗ್ತಿರ್ಬೋದು ನಿಮಗೆ. ನವೆಂಬರ್ ತಿಂಗಳು 20ನೇ ತಾರೀಕು ಅಂತ ಇಲ್ಲಿ ಬಂದಿದೆ. ಸೊ ಅದು ನಿಜಾನಾಗಿದ್ರೆ ಇದು ಯಾವ ಥರ ಏನಂತ ಪ್ರಶ್ನೆ ಕೇಳ್ತಿರಲ್ಲ, ಇದರ ಬಗ್ಗೆ ತಿಳಿಸುವಂತಾರೆ ಗೂಗಲ್ನಲ್ಲಿ ಅಥವಾ ಇತರೆ ಒಂದು ಎಲ್ಲೂ ಬರುವಂಥದ್ದು ಅಂದರೆ ಅದು ಅಫಿಷಿಯಲ್ ಆಗಿರುತ್ತೆ, ನಿಜನೇ ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲಾಖೆ ಕಡೆಯಿಂದ ಪ್ರಕಟಣೆ ಬಂದಂಥ ನಂತರದಲ್ಲಿ ಮಾತ್ರ ಅದನ್ನು ಅಫಿಷಿಯಲ್ ಅಂತ ಪರಿಗಣಿಸ್ಬೋದಾಗಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಂಡಿರಿ. ಯಾಕಂದರೆ ಒಂದು ಮುಂದೆ ನೀವು ಶಿಕ್ಷಕರಾಗ್ತಿರುವಂಥ ಕಾರಣಕ್ಕೆ ನೀವು ಅದನ್ನು ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಸಿಗ್ನೇಚರ್ ಆಗಿ ಇಲಾಖೆ ಕಡೆಯಿಂದ ಲೋಗೋಗಳಾಗಿರ್ಬೋದು, ಸಿಗ್ನೇಚರ್ನ ಕೂಡ ಕೆಲವೊಮ್ಮೆ ಫೋರ್ಜರಿಗಳು ಕೂಡ ಆಗುತ್ತೆ. ಆದರೆ ಅಭ್ಯರ್ಥಿಗಳು ಹೇಳುವಂಥದ್ದರೆ ಇಲಾಖೆ ವೆಬ್ಸೈಟ್ ಇರುತ್ತಲ್ಲ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು, ಅಲ್ಲಿ ಯಾವುದೇ ರೀತಿ ಅಧಿಕೃತ ಪ್ರಕಟಣೆ ಅಂತೂ ಬಂದಿಲ್ಲ. ಯಾವಾಗ ನವೆಂಬರ್ 20ಕ್ಕೆ ಪ್ರಕಟ ಆಗುತ್ತೆ ಅಂದ್ಬಿಟ್ಟು. ಮತ್ತು ಇವಾಗ ಅವ್ರು ಪ್ರಕಟಣೆಯನ್ನು ಕೊಡದೇನೆ ಸಡನ್ ಆಗಿ ಕೂಡ ಪ್ರಕಟ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಿರೋದಾಗಿರುತ್ತೆ. ಯಾವುದೇ ಟೈಮಲ್ಲಾದರೂ ಬರ್ಬೋದು. ಯಾಕಂದರೆ ಅವ್ರು ಯಾವುದೇ ರೀತಿ ಅಫಿಷಿಯಲ್ ಡೇಟ್ ಅನೌನ್ಸ್ ಮಾಡಿರೋದ್ರಿಂದ. ಮತ್ತು ಇನ್ನು ಕೆಲ ವಿದ್ಯಾರ್ಥಿಗಳ ಪ್ರಶ್ನೆ ಇದಾವೆ ಯಾವಾಗ ಪ್ರಕಟ ಆಗುತ್ತೆ ಅಂತ. ಇವಾಗ ಬಂದಿದೆಯಲ್ಲ ಅದು ನಿಜಾನ ಅಂತಲೂ ಕೂಡ ಕೇಳ್ತಾರೆ. ಅದ್ರ ಬಗ್ಗೆ ಹೇಳಿದ್ರೆ ಅದು ನಿಜ ಇರಬಹುದಾಗಿರುತ್ತೆ, ಇಲ್ಲದೇನೆ ಹೋಗ್ಬೋದಾಗಿರುತ್ತೆ. ಬಟ್ ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಗೂಗಲಲ್ಲಿ ಯಾರೋ ಟೈಪ್ ಮಾಡಿದಾಗ ಅದು ಯಾವ ಥರ ಅಂದರೆ ಏನೋ ತುಂಬ ಜನ ಟೈಪ್ ಮಾಡಿ ಅಥವಾ ಏನೋ ಒಂದು ಸೆಂಡ್ ಮಾಡಿದಾಗ ಅದು ಸರ್ಚಿಂಗಲ್ಲಿ ಆ ಥರ ಬರುತ್ತೆ ಅಷ್ಟೇ. ಸರ್ಚ್ ಮಾಡಿದಾಗ ನೀವೇನು ಸರ್ಚ್ ಮಾಡ್ತೀರಾ ಅಂದಾಗ ಯಾರೋ ಅದ್ರ ಬಗ್ಗೆ ಆರ್ಟಿಕಲ್ ಏನಾದ್ರು ಬರ್ದಿದ್ರೆ ಬೇರೆ ಬೇರೆ ಒಂದು ವೇ ಎಲ್ಲ ಅದು ವರ್ಕ್ ಆಗೋದಾಗಿರುತ್ತೆ. ಆ ಕಾರಣಕ್ಕೆ ಅಲ್ಲಿ ಬರ್ತಿದೆ ಅಂದ ತಕ್ಷಣ ಅದನ್ನು ರಿಯಲ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮತ್ತು ತಾತ್ಕಾಲಿಕ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಅಲ್ಲಿ ಬಂದಿರುವಂಥದ್ದು ಅದು ಫ್ಯಾಕ್ಟು ನಿಜ ಹಾಗೆ ಅಂತ ಹೇಳೋಕ್ಕಲ್ಲ. ಬಟ್ ಎಕ್ಸ್ಪೆಕ್ಟ್ ಮಾಡಿ ನೋಡ್ಬೋದಾಗಿರುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ. ಅಭ್ಯರ್ಥಿಗಳು ನಾಳೆ ಬಂದರೆ ಖುಷಿನ ವಿದ್ಯಾರ್ಥಿಗಳು. ಯಾಕಂದ್ರೆ ಸಾಕಷ್ಟು ಸಾವಿರಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರೋಲ್ಲ ವೆಯ್ಟ್ ಮಾಡ್ತೀರಾ. ಸೊ ಆ ಕಾರಣಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತೀವಿ. ಪ್ರತಿ ಕ್ಷಣನೂ ಕೂಡ ನಾವು ವಿದ್ಯಾರ್ಥಿಗಳ ಅಪ್ಡೇಟನ್ನು ಕೊಡುವಂಥ ಉದ್ದೇಶದಿಂದನೇ ನಾವು ಕೂಡ ಚೆಕ್ ಮಾಡಿ ಮಾಹಿತಿನ ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಸೊ ಆ ಕಾರಣಕ್ಕೆ ಆದಷ್ಟು ವಿದ್ಯಾರ್ಥಿಗಳಿಗೆ ನಾವು ಅಪ್ಡೇಟನ್ನು ಬೇಗನೆ ಕೊಡ್ತೀವಿ. ಆದಷ್ಟು ವಿದ್ಯಾರ್ಥಿಗಳು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ನೀವು ಅಲ್ಲಿ ವೀಕ್ಷಣೆ ಮಾಡ್ಕೊತಾ ಇರ್ಬೋದಾಗುತ್ತೆ. ಟೆಲಿಗ್ರಾಮಲ್ಲಿ ಏನಾದ್ರು ಅಪ್ಡೇಟ್ ಬಂದಾಗ ನೋಟಿಫಿಕೇಶನ್ ಆಗಿರ್ಬೋದು ಒಂದು
ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಕಟ್ ಆಫ್ ಏನೇ ಬಂದರೂ ಕೂಡ ಅಪ್ಲೋಡ್ ಮಾಡಿರ್ತೀವಿ ಬೇಗನೆ. ಸೊ ಆ ಕಾರಣಕ್ಕಾಗಿ ವೀಕ್ಷಣೆ ಮಾಡ್ಬೋದು. ಹೆಚ್ಚುವರಿ ಡೌಟ್ಸ್ ಇದ್ದಾವೆ, ಪ್ರಶ್ನೆಗಳಿದ್ದಾಗ ಅಂದಾಗ ನಮ್ಮ ಒಂದು ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನೀವು ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳದು ನಿಜಾನ ಏನಿರುತ್ತೆ ಅಂತ ಕೇಳ್ತಿರಲ್ಲ, ಸದ್ಯಕ್ಕೆ ಅದನ್ನ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆದರೆ ಅಲ್ಲಿ ಗೂಗಲ್ ಬಂದಿದೆ ಅಂದ ತಕ್ಷಣ ನಿಜ ಅಂತೂ ಅಲ್ಲ. ಅಧಿಕೃತ ಮಾಹಿತಿ ಇಲಾಖೆ ಕಡೆಯಿಂದ ಬಂದಿದೆ ಅಂದರೆ ಇಲಾಖೆಯವರು ಯಾವುದೇ ರೀತಿ ಅಧಿಕೃತ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟ್ ಮಾಡ್ಬೋದಾ, ನೋಡೋಣ, ಟ್ರೈ ಮಾಡಿ ನೋಡೋಣ, ನವೆಂಬರ್ 20ಕ್ಕೆ ಬರುತ್ತಾ ಇಲ್ವಾ ಅಂತ ಅಂದ್ಬಿಡು ಅಂತ ಹೇಳ್ತಾ, ಸದ್ಯಕ್ಕೆ ಅಲ್ಲಿ ಗೂಗಲ್ ತೋರಿಸ್ತಿದ್ದೀನಲ್ಲ, ಸೊ ಅದು ಅಫಿಷಿಯಲಿ ಇಲಾಖೆಯವರು ಮಾಹಿತಿನ ಹೊರಡಿಸಿರುವಂಥದ್ದಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು.